ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮುಖದ ಮೇಲಿನ ಮೊಡವೆಗಳು ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಅಲೋವೆರಾ, ಬಿ ದೇಸಿ ತುಪ್ಪ, ಸಿ ಹರಳೆಣ್ಣೆ, ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೇಸಿ ತುಪ್ಪ. ಹೊಕ್ಕಳು ನಮ್ಮ ದೇಹದ ಒಂದು ಪ್ರಮುಖ ಭಾಗವಾಗಿದೆ. ಇದು ಅನೇಕ ನರಗಳಿಗೆ ಸಂಪರ್ಕ ಹೊಂದಿದೆ. ಹೊಕ್ಕಳಿನ ಮೇಲೆ ದೇಸಿ ತುಪ್ಪವನ್ನು ಹಚ್ಚುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ತುಪ್ಪವು ಹೊಕ್ಕಳಿನ ಗಾಯಗಳು ಅಥವಾ ಶುಷ್ಕತೆಯನ್ನು ತೆಗೆದುಹಾಕುತ್ತದೆ. ಇದು ಮುಖದ ಮೊಡವೆ ಮತ್ತು ಚರ್ಮದ ಕಲೆಗಳನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಹೊಕ್ಕಳಿನ ಮೇಲೆ ತುಪ್ಪ ಹಚ್ಚುವುದರಿಂದ ಮಹಿಳೆಯರಿಗೆ PCODಯಂತಹ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಎರಡನೇ ಪ್ರಶ್ನೆ, ಕೆಲವರಿಗೆ ಕೆಲವೊಮ್ಮೆ ಕಿವಿಯಲ್ಲಿ ಗುಯ್ ಎನ್ನುವ ಶಬ್ದ ಕೇಳಲು ಕಾರಣವೇನು? ಆಪ್ಷನ್ಸ್ ಎ ನರ ಸಮಸ್ಯೆ, ಬಿ ತಣ್ಣೀರಿನ ಸ್ನಾನ, ಸಿ ಗಾಯಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇಂತಹ ಸಮಸ್ಯೆ ಕೆಲವರಿಗೆ ಕೇವಲ ಒಂದು ಕಿವಿಯಲ್ಲಿ ಮಾತ್ರ ಇರುತ್ತದೆ, ಇನ್ನು ಕೆಲವರಿಗೆ ಎರಡೂ ಕಿವಿಯಲ್ಲಿ ಇದೇ ರೀತಿಯಾಗುತ್ತದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ನರಮಂಡಲದ ಭಾಗದಲ್ಲಿ ಸಮಸ್ಯೆ ಉಂಟಾಗುವುದು. ಇದರಿಂದ ಕಿವಿಯಲ್ಲಿ ಶಬ್ದ ಬರುವ ಸಮಸ್ಯೆ ಶುರುವಾಗುತ್ತದೆ. ಕೆಲವರಿಗೆ ವಯಸ್ಸಾದ ನಂತರದಲ್ಲಿ ಈ ರೀತಿಯಾಗುತ್ತದೆ. ಕಿವಿಯು ಈ ಸಂದರ್ಭದಲ್ಲಿ ಕ್ರಮೇಣವಾಗಿ ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ತಲೆಗೆ ಈ ಹಿಂದೆ ಯಾವಾಗಲಾದರೂ ಪೆಟ್ಟಾಗಿದ್ದರೆ ಅದರ ಪ್ರಭಾವ ಕಿವಿಯ ಮೇಲೆ ಈ ರೀತಿ ಉಂಟಾಗುತ್ತದೆ. ನಿರಂತರವಾಗಿ ತಲೆಗೆ ತಣ್ಣೀರು ಸ್ನಾನ ಮಾಡಿದವರಿಗೂ ಕೂಡ ಇದೇ ರೀತಿಯಾಗುತ್ತದೆ. ಅಂದರೆ ತುಂಬಾ ಹೆಚ್ಚಿನ ತಂಪಾದ ನೀರು, ಹೆಚ್ಚು ಹೊತ್ತು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕಾಲ ಕಳೆಯುವುದು, ಹೀಗೆ ಮಾಡುವುದರಿಂದ ಕಿವಿಗೆ ತೊಂದರೆ ಉಂಟಾಗುತ್ತದೆ. ಇನ್ನು ಕಿವಿಯಲ್ಲಿನ ಗುಗ್ಗೆ ತೆಗೆಯಲು ಚೂಪಾದ ವಸ್ತುವನ್ನು ಬಳಸಿದಾಗ ಅಲ್ಲಿ ಗಾಯವಾಗಿ ತೊಂದರೆಯಾದರೆ ಈ ರೀತಿಯ ಸಮಸ್ಯೆ ಉಂಟಾಗುತ್ತದೆ. ಈ ರೀತಿಯ ಸಮಸ್ಯೆಗಳನ್ನು ಟಿನಿಟಸ್ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಜನನ ಮತ್ತು ಮರಣ ಚಕ್ರವನ್ನು ಮೀರಿ ನಡೆಯುವ ಬಗೆಯನ್ನು ವಿವರಿಸುವ ಹೂವು ಯಾವುದು? ಆಪ್ಷನ್ಸ್ ಎ ಮಲ್ಲಿಗೆ, ಬಿ ಚೆಂಡು ಹೂವು, ಸಿ ಅಶೋಕ ಹೂವು, ಡಿ ಪಾರಿಜಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿಜಾತ. ಪಾರಿಜಾತವು ರಾತ್ರಿಯಲ್ಲಿ ಹರಳುವ ಹೂವು. ಇದರ ಹೂವುಗಳು ಬೆಳಗ್ಗೆ ಉದುರಿ ಹೋಗುವುದರಿಂದ ಇದನ್ನು ದುಃಖದ ಮರ ಎಂದು ಕರೆಯಲಾಗುತ್ತದೆ. ಇದು ಪುರಾಣಗಳಲ್ಲಿ ಉಲ್ಲೇಖಿತವಾದ ಕಲ್ಪವೃಕ್ಷಗಳಲ್ಲಿ ಒಂದಾಗಿದ್ದು ಪೂಜೆ, ವಾಸ್ತು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಇದು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಇದು ಭಗವದ್ಗೀತೆಯಲ್ಲಿ ಶಾಶ್ವತ ಆತ್ಮದ ಪ್ರಯಾಣದ ಬಗ್ಗೆ ಹೇಳುತ್ತದೆ. ಪಾರಿಜಾತ ಹೂವು ಜನನ ಮತ್ತು ಮರಣ ಚಕ್ರವನ್ನು ಮೀರಿ ನಡೆಯುವ ಬಗೆಯನ್ನು ವಿವರಿಸುತ್ತದೆ. ಜೀವನದ ಕೊನೆಯಲ್ಲಿ ದೈವಿಕತೆಯೊಂದಿಗೆ ಅಂತಿಮ ಏಕತೆಯನ್ನು ಸಾಧಿಸಲು ನೆರವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಗರ್ಭಾವಸ್ಥೆಯ ಸಮಯದಲ್ಲಿ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಹಾಲು, ಬಿ ಪ್ಲೆಸೆಂಟಾ, ಸಿ ಸ್ನಾಯು, ಡಿ ಕೇಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇಸರಿ. ಕೇಸರಿಯು ಉತ್ಕರ್ಷಣ ನಿರೋಧಕಗಳು, ಫ್ಲವನಾಯ್ಡ್ಗಳು ಮತ್ತು ಪೊಟ್ಯಾಷಿಯಂಗಳನ್ನು ಹೊಂದಿದ್ದು ಅದು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೇಸರಿಯಲ್ಲಿ ಕಂಡುಬರುವ ಕ್ರೋಸೆಟಿನ್ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಅಪಧಮನಿಯ ಗೋಡೆಗಳಲ್ಲಿ ಮತ್ತು ಅವುಗಳ ಮೇಲೆ ಕೊಬ್ಬು ಸಂಗ್ರಹವಾಗುವುದನ್ನು ಕಡಿಮೆ ಮಾಡುತ್ತದೆ. ಈ ಪ್ರಯೋಜನಗಳ ಹೊರತಾಗಿ ಗರ್ಭಾವಸ್ಥೆಯಲ್ಲಿ ಕೇಸರಿ ಸೇವಿಸುವುದರಿಂದ ಪೂರ್ಣಾವಧಿಯ ಗರ್ಭಾವಸ್ಥೆಯಲ್ಲಿ ಗರ್ಭಕಂಠದ ಸಿದ್ಧತೆ ಹೆಚ್ಚಾಗುತ್ತದೆ. ಐದನೇ ಪ್ರಶ್ನೆ, ಕೋಳಿ ಮೊಟ್ಟೆಗಳು ಕೆಟ್ಟಿವೆ ಎಂಬ ಸ್ಪಷ್ಟ ಸಂಕೇತವು ಯಾವುವು? ಆಪ್ಷನ್ಸ್ ಎ ವಾಸನೆ, ಬಿ ಮಂದ ಬಣ್ಣ, ಸಿ ನೀರಿನಲ್ಲಿ ತೇಲುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೊಟ್ಟೆ ಚೆನ್ನಾಗಿದ್ದರೆ ಅದು ಪಾತ್ರೆಯ ಕೆಳಮಟ್ಟಕ್ಕೆ ಹೋಗಿ ನಿಲ್ಲುತ್ತದೆ. ಅದೇ ಹಳೆಯ ಮೊಟ್ಟೆ ತೇಲುತ್ತದೆ. ತಾಜಾ ಮೊಟ್ಟೆಯ ಹಳದಿ ಭಾಗ ದುಂಡಾಗಿರುತ್ತದೆ ಮತ್ತು ಆಳವಾದ ಹಳದಿ ಕಿತ್ತಳೆ ಬಣ್ಣದ್ದಾಗಿರುತ್ತದೆ.
ಅದು ಚಪ್ಪಟೆಯಾಗಿದ್ದರೆ ಮತ್ತು ಬಣ್ಣ ಮಂದವಾಗಿ ಕಾಣುತ್ತಿದ್ದರೆ ಮೊಟ್ಟೆ ತಿನ್ನಲು ಯೋಗ್ಯವಲ್ಲ. ಮೊಟ್ಟೆ ಅಲುಗಾಡಿಸಿದಾಗ ಸಿಡಿಯುವ ಶಬ್ದ ಮಾಡಿದರೆ ಹಳೆಯದಾಗಿದೆ ಮತ್ತು ಅದರೊಳಗೆ ಅನಿಲ ರೂಪುಗೊಂಡಿದೆ ಎಂದರ್ಥ. ಮೊಟ್ಟೆಯ ಗುಣಮಟ್ಟವನ್ನು ಅದರ ವಾಸನೆಯಿಂದಲೂ ನಿರ್ಧರಿಸಬಹುದು. ಅದು ಬಲವಾದ ವಾಸನೆಯನ್ನು ಹೊಂದಿದ್ದರೆ ಅಥವಾ ವಿಚಿತ್ರವಾದ ವಾಸನೆಯನ್ನು ಹೊಂದಿದ್ದರೆ ಅದು ಕೆಟ್ಟ ಮೊಟ್ಟೆಯ ಸ್ಪಷ್ಟ ಸಂಕೇತವಾಗಿದೆ. ಮತ್ತೊಂದೆಡೆ ತಾಜಾ ಮೊಟ್ಟೆಗಳು ಯಾವುದೇ ವಾಸನೆಯನ್ನು ಹೊಂದಿರುವುದಿಲ್ಲ. 6ನೇ ಪ್ರಶ್ನೆ, ರಾಮ ಮತ್ತು ಸುಗ್ರೀವನ ಸ್ನೇಹ ಮತ್ತು ಸದಾಚಾರದ ಶಾಶ್ವತ ಬಂಧವನ್ನು ವಿವರಿಸುವ ಮರ ಯಾವುದು? ಆಪ್ಷನ್ಸ್ ಎ ಅಶ್ವತ್ಥ ಮರ, ಬಿ ಅರಳಿ ಮರ, ಸಿ ಆಲದ ಮರ, ಡಿ ಬೇವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವತ್ಥ ಮರ. ಶ್ರೀರಾಮನು ಬಲಿಷ್ಠ ವಾನರ ರಾಜ ಸುಗ್ರೀವನೊಂದಿಗೆ ಮೈತ್ರಿ ಮಾಡಿಕೊಂಡ ಋಷ್ಯಮುಖ ಪರ್ವತದಲ್ಲಿ ಈ ಅಶ್ವತ್ಥ ಮರವಿತ್ತು. ಈ ಅಶ್ವತ್ಥ ಮರ ಇಂದಿಗೂ ನಮಗೆ ರಾಮ ಮತ್ತು ಸುಗ್ರೀವನ ಸ್ನೇಹ ಮತ್ತು ಸದಾಚಾರದ ಶಾಶ್ವತ ಬಂಧವನ್ನು ವಿವರಿಸುತ್ತದೆ. ಸಾಮಾನ್ಯವಾಗಿ ಬುದ್ಧಿವಂತಿಕೆಯ ಮರ ಎಂದು ಕರೆಯಲ್ಪಡುವ ಈ ಪವಿತ್ರ ಮರವು ಮಹಾಕಾವ್ಯದಲ್ಲಿ ಶ್ರೇಷ್ಠ ಸ್ನೇಹಕ್ಕೆ ಸಾಕ್ಷಿಯಾಯಿತು. ಅಶ್ವತ್ಥ ಮರವು ಮೇಲಕ್ಕೆ ಚಾಚಿರುವ ಅದರ ಕೊಂಬೆಗಳು ಮತ್ತು ಆಳಕ್ಕೆ ಹೋಗಿರುವ ಬೇರುಗಳು ಸ್ವರ್ಗ ಮತ್ತು ಭೂಮಿಯ ನಡುವಿನ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ. ಇದು ಏಕತೆ ಮತ್ತು ಧರ್ಮದ ಶಕ್ತಿಯ ಸಂಕೇತವಾಗಿ ನಿಂತಿದೆ. 7ನೇ ಪ್ರಶ್ನೆ, ಕ್ಯಾನ್ಸರ್ ಕೋಶಗಳನ್ನು ತೆಗೆಯಲು ವೇಗವಾಗಿ ನೆರವಾಗುವುದು ಯಾವುದು? ಆಪ್ಷನ್ಸ್ ಎ ಮೇಕೆ ಮಾಂಸ, ಬಿ ಸಮುದ್ರದ ಮೀನು, ಸಿ ಏಡಿ, ಡಿ ಸೀಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಏಡಿ. ಏಡಿ ಮಾಂಸದಲ್ಲಿ ಇರುವಂತಹ ಸೆಲೇನಿಯಂ ಅಂಶವು ಬೆಳ್ಳಿ ಮತ್ತು ಪಾದರಸದಿಂದ ಉಂಟಾಗಬಹುದಾದ ಪರಿಣಾಮವನ್ನು ನಿವಾರಣೆ ಮಾಡುವುದು. ಇದು ಕ್ಯಾನ್ಸರ್ ಕೋಶಗಳನ್ನು ತೆಗೆಯಲು ವೇಗವಾಗಿ ನೆರವಾಗುವುದು ಮತ್ತು ಗಡ್ಡೆಗಳು ಬೆಳೆಯುವುದನ್ನು ನಿಧಾನಗೊಳಿಸುವುದು. ಏಡಿ ಮಾಂಸದಲ್ಲಿ ಇರುವಂತಹ ಒಮೆಗಾ-3 ಕೊಬ್ಬಿನಾಮ್ಲಗಳಂತಹ ಆಹಾರ ಸೇವನೆಯಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನು ತಡೆಯುತ್ತದೆ. ಏಡಿ ಮಾಂಸದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಸೆಲೇನಿಯಂ ಎನ್ನುವ ಖನಿಜಾಂಶವು ಕೋಶಗಳು ಮತ್ತು ಅಂಗಾಂಶಗಳು ಹಾನಿಯಾಗದಂತೆ ತಡೆಯುತ್ತದೆ. 8ನೇ ಪ್ರಶ್ನೆ, ದೇಹದಲ್ಲಿ ಬೆವರಿನಿಂದ ಉಂಟಾಗುವ ವಾಸನೆಯನ್ನು ತೆಗೆದುಹಾಕುವಂತಹ ಗುಣ ಯಾವುದಕ್ಕಿದೆ? ಆಪ್ಷನ್ಸ್ ಎ ಸ್ಫಟಿಕ, ಬಿ ಶ್ರೀಗಂಧ, ಸಿ ಜಾವದ್, ಡಿ ರೋಸ್ ವಾಟರ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ಫಟಿಕ. ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಸ್ಫಟಿಕದಲ್ಲಿ ಕಂಡುಬರುತ್ತವೆ. ಇದು ದೇಹದಲ್ಲಿ ಬೆವರಿನಿಂದ ಉಂಟಾಗುವ ವಾಸನೆಯನ್ನು ಹಾಗೂ ಉತ್ಪತ್ತಿಯಾಗುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಇದರ ಸಂಕೋಚಕ ಗುಣಗಳು ಚರ್ಮದ ರಂಧ್ರಗಳನ್ನು ಕುಗ್ಗಿಸುತ್ತವೆ, ಜೊತೆಗೆ ಬೆವರುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ದೀರ್ಘಕಾಲದವರೆಗೆ ತಾಜಾವಾಗಿರಿಸುತ್ತದೆ. ಸ್ನಾನದ ನೀರಿನಲ್ಲಿ ಒಂದು ಸಣ್ಣ ತುಂಡು ಸ್ಫಟಿಕವನ್ನು ಹಾಕಿ ಕರಗಲು ಬಿಟ್ಟು ನಂತರ ಅದೇ ನೀರಿನಿಂದ ಸ್ನಾನ ಮಾಡುವುದರಿಂದ ಇಡೀ ದೇಹದಿಂದ ಕೆಟ್ಟ ವಾಸನೆಯನ್ನು ಇದು ತೆಗೆದುಹಾಕುತ್ತದೆ. ಸ್ಫಟಿಕವನ್ನು ಸ್ವಲ್ಪ ತೇವಗೊಳಿಸಿ ಕಂಕುಳ ಅಥವಾ ಪಾದಗಳ ಮೇಲೆ ಉಜ್ಜಿಕೊಳ್ಳುವುದರಿಂದ ಇದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಅದರ ಬೇರುಗಳಿಂದ ಬರುವ ಕೆಟ್ಟ ವಾಸನೆಯನ್ನು ನಿವಾರಿಸುತ್ತದೆ. 9ನೇ ಪ್ರಶ್ನೆ, ಭಾರತದಲ್ಲಿ ಉಪ್ಪು ಉತ್ಪಾದನೆಗೆ ಅತ್ಯಂತ ಪ್ರಸಿದ್ಧವಾಗಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಗೋವಾ, ಬಿ ಆಂಧ್ರ ಪ್ರದೇಶ್, ಸಿ ಗುಜರಾತ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಭಾರತದಲ್ಲಿ ಉಪ್ಪು ಉತ್ಪಾದನೆಗೆ ಅತ್ಯಂತ ಪ್ರಸಿದ್ಧವಾದ ರಾಜ್ಯ ಗುಜರಾತ್. ಈ ರಾಜ್ಯವು ಭಾರತದ ಉಪ್ಪಿನ 75%ಗಿಂತ ಹೆಚ್ಚು ಉತ್ಪಾದಿಸುತ್ತದೆ. ಇದು ದೇಶದ ಉಪ್ಪು ಉದ್ಯಮದ ಬೆನ್ನೆಲುಬಾಗಿದೆ. ವಿಶಾಲವಾದ ಕರಾವಳಿ, ಶುಷ್ಕ ಹವಾಮಾನ ಮತ್ತು ಉಪ್ಪು ಸಮೃದ್ಧ ಬಯಲು ಪ್ರದೇಶಗಳೊಂದಿಗೆ ಗುಜರಾತ್ ದೊಡ್ಡ ಪ್ರಮಾಣದ ಉಪ್ಪು ಕೃಷಿಗೆ ಸೂಕ್ತವಾದ ನೈಸರ್ಗಿಕ ವಾತಾವರಣವನ್ನು ಒದಗಿಸುತ್ತದೆ. ಸಮತಟ್ಟಾದ ಭೂಪ್ರದೇಶ ಮತ್ತು ಲವಣಯುಕ್ತ ಮಣ್ಣನ್ನು ಹೊಂದಿರುವ ರನ್ ಆಫ್ ಕಚ್ ವಿಶ್ವದ ಅತಿದೊಡ್ಡ ಉಪ್ಪು ಉತ್ಪಾದಿಸುವ ಪ್ರದೇಶಗಳಲ್ಲಿ ಒಂದಾಗಿದೆ. ರಾಜ್ಯದ ಬಿಸಿ ವಾತಾವರಣವು ಸಮುದ್ರದ ನೀರಿನ ತ್ವರಿತ ಆವಿಯಾಗುವಿಕೆಯನ್ನು ಅನುಮತಿಸುತ್ತದೆ ಮತ್ತು ಅದರ 1600 ಕಿಲೋಮೀಟರ್ ಕರಾವಳಿಯು ಉಪ್ಪು ನೀರಿನ ನಿರಂತರ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಈ ವಿಶಿಷ್ಟ ನೈಸರ್ಗಿಕ ಅಂಶಗಳು ಗುಜರಾತ್ ಅನ್ನು ಉಪ್ಪು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.